ಬ್ಯಾಕ್. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಇದೀಗ ನೋಡಿ. ಜನರಿಂದ ಒಂದು ಕೂಗು ಆಗ್ರಹ ಪದೇ ಪದೇ ವ್ಯಕ್ತವಾಗ್ತಾ ಇತ್ತು. ಯಾಕಂದ್ರೆ ವಿದೇಶದಿಂದ ಬಂದವರಲ್ಲೇ ಪಾಸಿಟಿವ್ ಜಾಸ್ತಿ ಆಗ್ತಿತ್ತು ಕೊರೋನಾ ಕೇಸ್. ಹಾಗಾಗಿ ಫಸ್ಟ್ ನೀವು ಫ್ಲೈಟ್ ಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿದ್ರು, ಏರ್ಪೋರ್ಟ್ ಅನ್ನ ಬಂದ್ ಮಾಡಬೇಕು ಅಂತ. ಅದರಂತೆ ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದ್ ಮಾಡ್ತಿದ್ದಾರೆ. ಅಂದ್ರೆ ಫ್ಲೈಟ್ ಓಡಾಟವನ್ನ ಸ್ಥಗಿತ ಮಾಡ್ತಿರೋದು. ಯಾವ ತರ ಈಗ ಬಸ್ ಸಂಚಾರ, ರೈಲ್ವೆ ಸಂಚಾರ ಎಲ್ಲ ಸ್ಟಾಪ್ ಮಾಡಿದಾರಲ್ಲ, ಅದೇ ರೀತಿ ಫ್ಲೈಟ್ ನಲ್ಲೂ ಕೂಡ ಫ್ಲೈಟ್ ಸಂಚಾರವನ್ನ ಸ್ಟಾಪ್ ಮಾಡೋದು. ಹಾಗಾಗಿ ಈಗ ಅಲ್ಲಿ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಇನ್ನು ಬೆಂಗಳೂರಿಗೆ ಬರಬೇಕಾಗಿದ್ದಂಥ ವಿಮಾನಗಳನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಬೆಂಗಳೂರಿನಿಂದ ಬೇರೆ ಕಡೆ ಹೋಗುವಂಥ ವಿಮಾನಗಳು ಕೂಡ ಸದ್ಯಕ್ಕೆ ಯಥಾಸ್ಥಿತಿಯಲ್ಲಿ ಇದೆ ಅಂತ ಗೊತ್ತಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನವೀನ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಏನು ಭಾರತದ ಒಂದು PM ಆಗಿರ್ತಕ್ಕಂಥ ಒಂದು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಭಾರತ ಒಂದು ಜನತಾ ಕರ್ಫ್ಯೂಗೆ ಏನು ಕರೆ ನೀಡಿದ್ದಾರೆ. ಅದರ ಹಿನ್ನೆಲೆ ನಾವು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವತ್ತು ನಾವಿದ್ದೀವಿ. ನಾವು ನಮ್ಮ ಎಡಭಾಗದಲ್ಲಿ ಹಾಗೆ ತೋರಿಸ್ತಾ ಹೋಗ್ತೀವಿ ನಾವು ಏನೇನೆಲ್ಲ ನಡೀತಾ ಇದೆ ಅಂತ. ಸೊ ಬೆಂಗಳೂರಿಗೆ ಬರ್ತಾ ಇದ್ದಂಥ ಬಹುತೇಕ ವಿಮಾನಗಳು, ಡೊಮೆಸ್ಟಿಕ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಫ್ಲೈಟ್ಗಳಾಗಿರ್ಬೋದು, ಬಹುತೇಕ ವಿಮಾನಗಳು ಕ್ಯಾನ್ಸಲ್ ಆಗಿರುವಂಥದ್ದನ್ನ ಸೊ ನಾವಾಗಿ ನೋಡ್ತಾ ಇದ್ದೀವಿ. ಯಾರು ಸಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಳೆದ 11 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ಸ್ತಬ್ಧ ಆಗಿದೆ ಅಂತ ಹೇಳ್ಬೋದು. ಬೆಂಗಳೂರಿಗೆ ಬರ್ತಾ ಇದ್ದಂಥವರ ಸಂಖ್ಯೆ ಸುಮಾರು 120ರಿಂದ 130% ಇತ್ತು. ಸೊ ಅದರೊಳಗಡೆ ಇವತ್ತು 10% ಸಹ ಬರ್ತಾ ಇಲ್ಲ. ಕೆಲವು ವಿಮಾನಗಳು, ಪೂರ್ವ ನಿಗದಿತ ವಿಮಾನಗಳು ಕೆಲವೊಂದು ಬಿಟ್ಟರೆ ಇನ್ಯಾವುದೇ ಆದಂಥ ಒಂದು ವಿಮಾನಗಳು ಸಹ ಬೆಂಗಳೂರಿಗೆ ಬರ್ತಾ ಇಲ್ಲ. ಹಾಗೆ ನಾವು ಇನ್ನು ಬೆಂಗಳೂರಿಂದ ಹೋಗೋರ ಕಡೆ ಒಂದು ಗಮನ ಹರಿಸೋದಾದ್ರೆ, ಬೆಂಗಳೂರಿನಲ್ಲಿ ಇದ್ದಂಥವ್ರು ಕೊರೋನಾ ಭೀತಿಯಿಂದಾಗಿ ಕೊರೋನಾ ಭೀತಿ ಸೊ ಬೆಂಗಳೂರಿನಲ್ಲಿ ಹೆಚ್ಚಾದಂಥ ಒಂದು ಹಿನ್ನೆಲೆ ಬೆಂಗಳೂರಿನಿಂದ ಹೊರ ಹೋಗ್ತಾ ಇರೋಂಥ ಸಂಖ್ಯೆ ಜಾಸ್ತಿ ಆಗಿರುವಂಥದ್ದು. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 6 ಗಂಟೆ ತನಕ ಯಾರು ಹೊರಗಡೆ ಬರಬಾರ್ದು ಅಂತ ಹೇಳಿಬಿಟ್ಟು ಏನು ಪ್ರಧಾನಿ ಮೋದಿ ಅವರು ಒಂದು ಕರೆಯನ್ನು ನೀಡಿದ್ರು. ಆ ನಿಟ್ಟಿನಲ್ಲಿ ಒಂದು ಜನಗಳನ್ನ ನೋಡೋದಾದ್ರೆ ಸೊ ಜನಗಳು ಯಾವುದೇ ರೀತಿಯಾದಂಥ ಅವೇರ್ ಅಂತ ಅನ್ನಿಸ್ತಾ ಇಲ್ಲ. ಇದು ಭಾರತ್ ಬಂದ್ ಅಂತೇಳಿ ಏನಾದರೂ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಬೆಳಗ್ಗೆ 6 ಗಂಟೆ ನಂತರ ಟ್ಯಾಕ್ಸಿ ಸಿಗಲ್ಲ ಅಂತೇಳಿ ನೋಡಿ ಸಾಕಷ್ಟು ಜನ ನಾವು ತೋರಿಸ್ತಾ ಹೋಗ್ತೀವಿ. ಸಾಕಷ್ಟು ಜನ ಬೆಳಗ್ಗೆ 6 ಗಂಟೆ ನಂತರ ಟ್ಯಾಕ್ಸಿ ಸಿಗಲ್ಲ ಅನ್ನೋ ಒಂದು ಕಾರಣದಿಂದಾಗಿ ಸುಮಾರಷ್ಟು ಜನ ಬೆಳಗ್ಗೆ 6 ಗಂಟೆಗೆ ಮುಂಚೆನೇ, ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ ಇರುವಂಥ ಫ್ಲೈಟ್ಗಳಿಗೆ ಬೆಳಗ್ಗೆ 6 ಗಂಟೆ ಮುಂಚೆನೇ ಬಂದು ಇಲ್ಲಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅಲ್ಲಿ ನೋಡ್ಬೋದು, ನಾವು ಅಲ್ಲೇ ಕೂತಂಥ ಜಾಗದಲ್ಲಿ ನಿದ್ರೆ ಮಾಡುವಂಥದ್ದು, ಊಟ ತಿಂಡಿ ತಿನ್ನುವಂಥದ್ದು, ಆ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರುವಂಥದ್ದು. ಮತ್ತು ಸಾಕಷ್ಟು ಅಂಗಡಿ ಮುಂಗಟ್ಟುಗಳೆಲ್ಲನೂ ಬಂದಾಗಿದೆ. ಬೆಂಗಳೂರಿಗೆ ಬರ್ತಾ ಇದ್ದಂಥ ಒಂದು 35ರಿಂದ 40 ಸಾವಿರ ಪ್ರಯಾಣಿಕರೇನಿದ್ರು ಪೂರ್ತಿ ಸ್ತಬ್ಧ ಆಗಿರುವಂಥದ್ದು. ಆದರೆ ಬೆಂಗಳೂರಿಂದ ಹೊರಗಡೆ ಹೋಗ್ತಾ ಇದ್ದಂಥವ್ರು ಸುಮಾರು 28ರಿಂದ 32 ಸಾವಿರ ಜನ ಹೊರಗಡೆ ಹೋಗ್ತಾ ಇದ್ರು. ಆದರೆ ಇವತ್ತು ನಮಗೆ ಏರ್ಪೋರ್ಟ್ ಅಥಾರಿಟಿಯವರ ಒಂದು ಸೂಚನೆಯಿಂದ ಸಿಕ್ಕಿರುವಂಥದ್ದು ಮತ್ತು ಅವ್ರ ಕಡೆಯಿಂದ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸುಮಾರು 40ರಿಂದ 45 ಸಾವಿರ ಜನ ಇವತ್ತು ಒಂದು ದಿನ ಬೆಂಗಳೂರಿಂದ ಹೊರಗಡೆಗೆ ಟ್ರಾವೆಲ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ, ಜನತಾ ಕರ್ಫ್ಯೂಗೆ ಏನು ಮೋದಿ ಅವರು ಕರೆ ನೀಡಿದ್ರು, ಜನ ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡ್ರ ಅನ್ನೋವಂಥದ್ದು ಒಂದು ಕಡೆ ಸ್ಪಷ್ಟವಾಗ್ತಾ ಇದೆ. ಮತ್ತು ಯಥಾಸ್ಥಿತಿ ಅಂತ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿ ಸೇವೆ ಇರ್ಬೋದು, ಬಸ್ ಸೇವೆಗಳಿರ್ಬೋದು, ಯಥಾಸ್ಥಿತಿಯಾಗಿ ಮುಂದುವರೆದಿದೆ. ಆದರೆ ಜನ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದರಿಂದ ಸೇವೆ ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೆ 6 ಗಂಟೆ ನಂತರ ಎಲ್ಲ ಬಂದಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೊ ಬಂದು ಮೊದಲೇ ಕಾಯ್ತಾ ಇರೋದು ಒಂದು ದುರದೃಷ್ಟಕರವಾಗಿದೆ. ಸೊ ಹಾಗಾಗಿ ಜನತಾ ಕರ್ಫ್ಯೂಗೆ ಯಾರು ಜನ ಪ್ಯಾನಿಕ್ ಆಗುವಂಥದ್ದು, ಭಯಪಡುವಂಥದ್ದಿಲ್ಲ. ಕೊರೋನಾ ಭೀತಿಯಿಂದ ಜನರನ್ನು ಮುಕ್ತಗೊಳಿಸಬೇಕು. ಕೊರೋನಾ ಭೀತಿಯಿಂದ ಜನರಿಗೆ ಒಂದು ಶಾಶ್ವತವಾದಂಥ ಒಂದು ನೆಮ್ಮದಿ ಕಲ್ಪಿಸಬೇಕು. ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡಬಾರ್ದು ಅಂತನ್ನುವಂಥ ಒಂದೇ ಕಾರಣಕ್ಕೆ ಸ್ವಯಂ ಪ್ರೇರಿತರಾಗಿ ಜನತಾ ಕರ್ಫ್ಯೂಗೆ ಬೆಂಬಲವನ್ನು ಕೊಡಬೇಕು ಅಂತ ಮೋದಿ ಅವರು ಹೇಳಿದ್ದನ್ನು ಕೆಲವರು ಗ್ರಾಮೀಣ ಭಾಗದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಗ್ರಾಮೀಣ ಭಾಗದಲ್ಲಿ ಜನ ಹೊರಗಡೆ ಬರ್ತಾ ಇಲ್ಲ. ಆದರೆ ಬೆಂಗಳೂರಿನಿಂದ ಹೊರಗಡೆ ಹೋಗ್ತಾ ಇದ್ದಂಥವ್ರು ಮತ್ತೆ ಒಳ ಬರ್ತಾ ಇದ್ದಂಥವರೇ ಕನ್ಫ್ಯೂಸ್ ಮಾಡಿಕೊಂಡು ಭಾರತ್ ಬಂದ್ ಅಂತೇಳಿ ಒಂದು ಕನ್ಫ್ಯೂಸ್ ಮಾಡ್ಕೊಂಡಿರೋದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ನವೀನ್, ನ್ಯೂಸ್ 18 ಕನ್ನಡ, ದೇವನಹಳ್ಳಿ. ಹೇಳಿ ಕೇಳಿಯುತ್ತು ಭಾನುವಾರ ಅಂದ್ಮೇಲೆ ಮಟನ್ ತಿಂದಿದ್ರೆ ಹೆಂಗೆ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮೈಸೂರು ಮನ್ಯದಲ್ಲಿ ಮಟನ್ ಅಂಗಡಿ ಓಪನ್ ಇತ್ತು. ಮಾಂಸ ಕೊಳ್ಳೋದಕ್ಕೆ ಜನ ಮೂಗಿ ಬೀಳ್ತಿದ್ರು. ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಮ್ಮ ಬೆಂಗಳೂರಲ್ಲೇ ಕೊಡ್ತೀನಿ. ಬೆಂಗಳೂರಂತೂ ಆಲ್ಮೋಸ್ಟ್ ಸ್ತಬ್ಧವಾಗ್ಬಿಟ್ಟಿದೆ. 7 ಗಂಟೆಗೂ ಮುಂಚೆನೆ ಸ್ತಬ್ಧವಾಗಿದೆ. ಬಂದ್ ವಾತಾವರಣ ನಿರ್ಮಾಣವಾಗಿತ್ತು. ಜನತಾ ಕರ್ಫ್ಯೂಗೆ ಜನ ಬೆಂಬಲವನ್ನ ಕೊಟ್ಟಿದ್ರು. ನಾನು ಆಫೀಸಿಗೆ ಬರುವಾಗಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬೆಳಗ್ಗೆ ಒಂದು 5:30 6 ಗಂಟೆಗೆಲ್ಲ
ಮಟನ್ ಅಂಗಡಿ ಓಪನ್ ಇತ್ತು, ಜನ ಹೆಂಗೆ ಕ್ಯೂ ನಿಂತಿದ್ರು ಅಂದ್ರೆ ಅಲ್ಲಿ ಬಹುಶಃ ಇನ್ನೇನು ಮಟನ್ ಸಿಗೋದೇ ಇಲ್ವೇನೋ, ಕ್ಲೋಸ್ ಮಾಡ್ಬಿಡ್ತಾರೇನೋ ಅಂತ ಒಂದು ಆತಂಕ ಅನ್ಸುತ್ತೆ ಜನರಿಗೆ. ಮನೇಲೇ ಇರೋದಲ್ವಾ ಮಟನ್ ತಿನ್ನೋಣ ಅಂತ ಮಾಂಸ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ರು. ಇದು ಬೆಂಗಳೂರಿನ ಕತೆ ನಾನು ಹೇಳಿದ್ದು. ಇನ್ನು ಮೈಸೂರು ಮಂಡ್ಯದಲ್ಲೂ ಕೂಡ ಮಟನ್ ಅಂಗಡಿ ಓಪನ್ ಇತ್ತು, ಮಾಂಸ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ರು. ಬಲವಂತವಾಗಿ ಅಂಗಡಿಯನ್ನ ಮುಚ್ಚಿಸಿದ್ದಾರೆ ಪೊಲೀಸ್. ನೋಡ್ತಾ ಇದೀವಲ್ಲ, ಈಗ ಸಂಪೂರ್ಣವಾಗಿ ಆಲ್ಮೋಸ್ಟ್ ರಾಜ್ಯಾದ್ಯಂತ ಎಲ್ಲವೂ ಸ್ತಬ್ಧವಾಗಿದೆ. ಬಟ್ ಮಟನ್ ಅಂಗಡಿ ಮಾತ್ರ ಅಲ್ಲಲ್ಲಿ ಓಪನ್ ಇದೆ. ಅರಿವು ಮೂಡಿಸಬೇಕು, ನೀವು ಜವಾಬ್ದಾರಿತವಾಗಿ ನಡ್ಕೊಳ್ಬೇಕು. ಇದು ಸಾಂಕ್ರಾಮಿಕ ಕಾಯಿಲೆ, ಸಾಂಕ್ರಾಮಿಕ ಪಿಡುಗಾಗಿದ್ದು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಸಂಭವ ಇರುತ್ತದೆ. ತಗಡಿಗಳು ಬೊಟ್ಗಳು, ಆ ತಗಡಿ ಬೊಟ್ಲ ಎತ್ಕೋದಲ್ಲ. ಮೈಸೂರು ಮತ್ತೆ ಮಂಡ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಪೊಲೀಸರು ಕೂಡ ಅಲರ್ಟ್ ಆಗಿ ಅಲ್ಲಲ್ಲಿ ತಿರುಗ್ತಾ ಇದ್ದಾರೆ, ಏನೇನು ಆಗ್ತಿದೆ ಏನು ಎತ್ತ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಮಟನ್ ಅಂಗಡಿ ಇವತ್ತು ಬೆಳಗ್ಗೆ ಓಪನ್ ಇತ್ತು, ಅದನ್ನ ಕ್ಲೋಸ್ ಮಾಡಿಸಿದ್ರು ಬಲವಂತವಾಗಿ ಪೊಲೀಸರು. ಈಗ ಮದುವೆ ಸಮಾರಂಭಗಳ ಕತೆ ಏನು ಹಂಗಾದ್ರೆ? ಈಗ ಸರ್ಕಾರ ಆದೇಶ ಕೊಟ್ಟಿತ್ತು 100ಕ್ಕಿಂತ ಜನ ಕಮ್ಮಿ ಸೇರ್ಬೇಕು, ಒಳಗಡೆ ಇರಬೇಕು ಜನ ಅಂತ ಹೇಳಿತ್ತು. ಈಗ ಹಾಸನದಲ್ಲಿ ಮದುವೆಗೆ ಜನತಾ ಕರ್ಫ್ಯೂ ಎಫೆಕ್ಟ್ ತಟ್ಟೆ. ಗಂಗಾಭವನ, ಮಹಾವೀರ ಭವನದಲ್ಲಿ ನಡೆದಂತ 2 ಮದುವೆಗಳಲ್ಲಿ ಕುಟುಂಬಸ್ಥರು ಮತ್ತೆ ಆಪ್ತರಷ್ಟೇ ಮದುವೆ ಮನೆಯಲ್ಲಿ ಭಾಗವಹಿಸಿದರು. ಮದುವೆಗೂ ಕೂಡ ಇದೀಗ ಜನತಾ ಕರ್ಫ್ಯೂ ಎಫೆಕ್ಟ್ ತಟ್ಟಿದೆ. ಫಸ್ಟ್ ಆಫ್ ಆಲ್ ಜನ ಮನೆಯಿಂದ ಹೊರಗಡೆನೆ ಬರ್ತಾ ಇಲ್ಲ. ಇನ್ನು ಮದುವೆ ಅಂತಂದ್ರೆ ಬರ್ತಾರ, ತೀರಾ ಆಪ್ತರಾಗಿದ್ದಾರೆ, ಹೋಗ್ಲೇಬೇಕು, ತುಂಬಾ ಕ್ಲೋಸ್ ಅಥವಾ ರಿಲೇಟಿವ್ಸ್ ಅಂತಿದ್ರೆ ಮಾತ್ರ ಜನ ಹೊರಗಡೆ ಬರ್ತಾ ಇದ್ದಾರೆ, ಮದುವೆ ಅಟೆಂಡ್ ಮಾಡ್ತಿದ್ದಾರೆ. ಹಾಸನದ ಕಥೆ ಆಯ್ತು. ಇನ್ನು ತುಮಕೂರಿನಲ್ಲೂ ಕೂಡ 2 ಕಡೆ ಸರಳವಾಗಿ ಮದುವೆಯನ್ನ ಮಾಡಿದ್ದಾರೆ. ಸಾಹಿತಿ ಆಗಿನ ಕವಿ KV ಸಿದ್ದಯ್ಯ ಅವರ ಮಗಳ ಮದುವೆ ನಡೀತು. ಮೈಸೂರಲ್ಲೂ ಕೂಡ ಕರ್ಫ್ಯೂ ನಡುವೆ ಸರಳವಾಗಿ ವಿವಾಹ ನಡೆದಿದೆ. ಎಷ್ಟು ಸಿಂಪಲ್ ಆಗಿ ಮದುವೆ ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಚೌಲ್ಟ್ರಿ ಏನೋ ದೊಡ್ಡದಾಗಿದೆ, ಒಳಗಡೆ ನೋಡಿದ್ರೆ ಸಿಂಪಲ್ ಆಗಿ ಎಲ್ಲ ಅರೇಂಜ್ಮೆಂಟ್ಸ್, ಜೊತೆಗೆ ಕುರ್ಚಿ ಎಲ್ಲ ಖಾಲಿ ಹೊಡಿತಾ ಇದೆ. ಈಗ ಮದುವೆ ಅಂತಂದ್ರೆ ಅಟೆಂಡ್ ಮಾಡಲೇಬೇಕು, ತುಂಬಾ ಆಪ್ತರು ರಿಲೇಟಿವ್ಸ್ ಅನ್ನೋರು ಮಾತ್ರ ಹೋಗಿ ಮದುವೆ ಅಟೆಂಡ್ ಮಾಡಿ ಬರ್ತಾ ಇದ್ದಾರೆ. ಅದರ್ವೈಸ್ ಜನ ಫಸ್ಟ್ ಆಫ್ ಆಲ್ ಮನೆಯಿಂದ ಹೊರಗಡೆ ಹೋಗ್ತಾನೆ ಇಲ್ಲ. ಹೇಳಿ ಕೇಳಿ ಈ ಕೊರೋನಾ ತೀವ್ರತೆ, ಆ ಸೀರಿಯಸ್ನೆಸ್ ಯಾವಾಗ ಬಂತು ಜನರಿಗೆ, ಅವಾಗಿಂದ ಮನೆ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ ಜನ. ಹೇಳಿ ಕೇಳಿ ಜನತಾ ಕರ್ಫ್ಯೂಗೆ ಬೆಳಿಗ್ಗೆಯಿಂದಲೂ ಅಂದ್ರೆ ಆರಂಭಿಕ ಹಂತದಿಂದಲೂ ಕೂಡ ಬೆಳಗ್ಗೆ 7 ಗಂಟೆಗೂ ಮುಂಚೆನೆ ಅಭೂತಪೂರ್ವ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಂತದ್ರಲ್ಲಿ ಈ ಹಂತದಲ್ಲಿ ಜನ ಮನೆ ಬಿಟ್ಟು ಹೊರಗಡೆ ಬರ್ತಾರಾ? ನೋ ಚಾನ್ಸ್. ಜನತಾ ಕರ್ಫ್ಯೂ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ. 22 मार्च रविवार को सुबह 7